Hello students, welcome to my class of chapter relation. In this session, shall we learn some more problems of same exercise 1.1. Question number 22. Determine whether the relation are in the set A of human beings in a town at a particular time given by or equals set of ordered pair x comma y such that x is 7 centimeter taller than y is reflexive, symmetric and transitive. ಮಕ್ಕಳೇ ಇಲ್ಲಿ ಆರ್ ಅನ್ನುವಂಥದ್ದು ರಿಲೇಷನ್ ಇನ್ ಸೆಟ್ ಎ. ನಾವಿಲ್ಲಿ ಏನು ಕಂಡುಹಿಡಿಬೇಕು ಅಂದರೆ ಆರ್ ರಿಫ್ಲೆಕ್ಸಿವೋ ನಾಟ್ ರಿಫ್ಲೆಕ್ಸಿವೋ, ಸಿಮೆಟ್ರಿಕ್ಕೋ ನಾಟ್ ಸಿಮೆಟ್ರಿಕ್ಕೋ, ಟ್ರಾನ್ಸಿಟಿವೋ ನಾಟ್ ಟ್ರಾನ್ಸಿಟಿವೋ ಅಂತ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಸೆಟ್ನ ಸ್ವಲ್ಪ ನಿಗಾ ಇಟ್ಟು ಅಬ್ಸರ್ವ್ ಮಾಡಿ. ಎ ಅಂದರೆ ಇಟ್ ಈಸ್ ದ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಅಂದಾಗ ಮೇಲಾದರೂ ಆಗ್ಬೋದು, ಮೇಲಾದರೂ ಆಗಿರ್ಬೋದು. who are living in a town at a particular time. ನೀವು ಪರ್ಟಿಕ್ಯುಲರ್ ಟೈಮ್ ಅಂದರೆ ಪರ್ಟಿಕ್ಯುಲರ್ ಡೇ ಅಂತಾದರೂ ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ವೀಕ್ ಅಂತಾದರೂ ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಮಂತ್ ಆದರೂ ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಇಯರ್. ಸೊ ಏನು ಬೇಕು ಅಂದರೂ ಅರ್ಥ ಮಾಡ್ಕೊಳ್ಬೋದು. ಎ ಅಂದರೆ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಆಟ್ ಎ ಪರ್ಟಿಕ್ಯುಲರ್ ಟೈಮ್. ಈಗ ಇದಕ್ಕೆ ಸಲ್ಯೂಷನ್ ನೋಡೋಣ. ಇಲ್ಲಿ ಗಿವಾನ್ ಸೆಟ್ ಬರ್ಕೊಂಡಿದ್ದೀನಿ ಮತ್ತು ಗಿವಾನ್ ರಿಲೇಷನ್ ಬರ್ಕೊಂಡಿದ್ದೀನಿ. ಹಾಗಾದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ ಅಂತ ಆದರೆ ನಾವು ಎಕ್ಸ್ ಕಾಮ ವೈ ಆರ್ಡರ್ಡ್ ಪೇರ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಬೇಕಾಗತ್ತೆ. ಅಥವಾ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಂದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ ಅಂತ ಆಗುತ್ತೆ. ಈಗ ನಾವು ರಿಲೇಷನ್ ರಿಫ್ಲೆಕ್ಸಿವೋ ನಾಟ್ ರಿಫ್ಲೆಕ್ಸಿವೋ ಚೆಕ್ ಮಾಡೋಣ. ಮಕ್ಕಳೇ, ಎ ಸೆಟ್ ಫೈನೈಟ್ ಸೆಟ್ ಆ್ಯಕ್ಚುಲಿ. ಸೊ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಅಂದಾಗ ಒಂದು ಪರ್ಟಿಕ್ಯುಲರ್ ಟೌನಲ್ಲಿ ಪಾಪ್ಯುಲೇಷನ್ ಹೇಳ್ಬೋದು, ಫೈನೈಟ್ ಸೆಟ್. ಸೊ ಈ ಸೆಟ್ಟಲ್ಲಿರುವಂಥ ಪ್ರತಿ ಒಂದು ಎಕ್ಸ್ಗೂ ಕೂಡ ಎಕ್ಸ್ ಕಾಮ ಎಕ್ಸ್ ಅನ್ನೋ ಆರ್ಡರ್ಡ್ ಪೇರ್ ಆರಲ್ಲಿದ್ದರೆ ಮಾತ್ರ ರಿಫ್ಲೆಕ್ಸಿವ್ ಅಂತ ನಿಮಗೆ ಗೊತ್ತು. ಈಗ ನನ್ನ ಪ್ರಶ್ನೆ, ನೀವೇ ಉತ್ತರ ಹೇಳಬೇಕಾಗತ್ತೆ. ಹಾಗಾದರೆ ಎಕ್ಸ್ ಕಾಮ ಎಕ್ಸ್ ಅನ್ನೋವಂಥ ಆರ್ಡರ್ಡ್ ಪೇರ್ ಪ್ರತಿಯೊಂದು ಎಕ್ಸ್ಗೂ ಕೂಡ ರಿಲೇಷನ್ ಸೆಟ್ಟಲ್ಲಿ ಇರುತ್ತಾ? ನೋ. ಗುಡ್. ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ. ಯಾಕೆಂದರೆ ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ಸ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಎಕ್ಸ್ ಈ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್. ಎಕ್ಸ್ ಈ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್. ಎಕ್ಸ್ ಅಂದರೆ ಒಬ್ಬ ವ್ಯಕ್ತಿ, ಆ ನಗರ ಪ್ರದೇಶದಲ್ಲಿ ವಾಸಿಸುವಂಥ ಒಬ್ಬ ವ್ಯಕ್ತಿ. ಎಕ್ಸ್ ಈ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್ ಅಂದರೆ ಅರ್ಥ ಏನಾಗತ್ತೆ? ಅವನಿಗಿಂತ 7 ಸೆಂಟಿಮೀಟರ್ ಎತ್ತರವಾಗಿರ್ತಾನೆ ಅಂತ. ಈಸ್ ಎ ಪರ್ಸನ್ ಕ್ಯಾನ್ ಬಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ himself by 7 centimeter? No. A person cannot be 7 centimeter taller than by himself or herself. ಯಾಕೆ ನಾನು ಹಿಮ್ಸೆಲ್ಫ್ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಎಕ್ಸ್ ಅಂದರೆ ಮೇಲಾದರೂ ಆಗಿರ್ಬೋದು ಅಥವಾ ಫೀಮೇಲ್ ಆದರೂ ಆಗಿರ್ಬೋದು, ಅದರಿಂದ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದಾದ್ಮೇಲೆ ನೀವು ಏನಕ್ಕೆ ಅಂತ ಹೇಳಿ ರೀಸನ್ ಬರಿಬೇಕಾಗತ್ತೆ. Because x cannot be 7 centimeter taller than by himself or herself. ಅಥವಾ ನೀವು ಹೇಗೆ ಬರಿಬೋದು ಅಂದರೆ, ದ ಸ್ಟೇಟ್ಮೆಂಟ್ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್ ಈಸ್ ನಾಟ್ ಟ್ರೂ. ಸ್ಟೇಟ್ಮೆಂಟ್ ಅಂದಾಗ ಫಸ್ಟ್ ಇಯರಲ್ಲಿ ನೀವು ರೀಸನಿಂಗ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಾ, ಅದು ಟ್ರೂ ಆದರೂ ಆಗಿರ್ಬೋದು ಅಥವಾ ಫಾಲ್ಸ್ ಆದರೂ ಆಗಿರ್ಬೋದು. ಸೊ ರೀಸನ್ ಹೇಗೆ ಬೇಕು ಅಂದರೂ ಬರಿಬೋದು. ಈಗ ನೋಡಿ, ಹಾಗಾದರೆ ನಮಗೇನು ಅರ್ಥ ಆಯಿತು ಅಂದರೆ, ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಕ್ಸ್ಗೂ ಕೂಡ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಬಿಕಾಸ್ ಎಕ್ಸ್ ಕೆನಾಟ್ ಬಿ 7 ಸೆಂಟಿಮೀಟರ್ taller than by himself or herself.
ನೋಡಿ, ಈ ಎರಡು ವರ್ಡು ಬರಿಬೇಕಾಗ್ತದೆ. ಕಾರಣ ಯಾಕೆಂದರೆ ಎಕ್ಸ್ ಅನ್ನೋದು ಹ್ಯೂಮನ್ ಬೀಯಿಂಗ್, ಮೇಲ್ ಆದರೂ ಆಗಿರ್ಬೋದು, ಫೀಮೇಲ್ ಆದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಎಕ್ಸ್ನ ನಾನು ಲಕ್ಷ್ಮಿ ಅಂತ ಹೇಳಿಕೊಂಡ್ರೆ, ಲಕ್ಷ್ಮಿ ಕೆನಾಟ್ ಬಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಬೈ ಹರ್ ಸೆಲ್ಫ್ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ರಾಮ ಅಂತ ಹೇಳ್ಕೊಂಡಿದ್ರೆ, ರಾಮ ಕೆನಾಟ್ ಬಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಬೈ ಹಿಮ್ಸೆಲ್ಫ್ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಇದು ಏನು ಅರ್ಥ ಕೊಡುತ್ತೆ ಅಂದರೆ, ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಆಗುತ್ತೆ. ಒಬ್ಬ ವ್ಯಕ್ತಿ ಅವನಿಗಿಂತ 7 ಸೆಂಟಿಮೀಟರ್ ಎತ್ತರವಾಗಿರ್ತಾನೆ ಅಂತ ಹೇಳೋದು ತಪ್ಪಾಗುತ್ತೆ. ನೀವು ಹೀಗಾದರೂ ಬರಿಬೋದು ಮಕ್ಕಳೇ ಈ ಸೆಂಟೆನ್ಸ್, ವೈ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದಕ್ಕೆ. ಅಥವಾ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್ ಬಿಕಾಸ್ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎಕ್ಸ್ is not true. This statement is not true. Therefore, this means the relation R is not reflexive. The relation R is not reflexive. ಈಗ ರಿಲೇಷನ್ ಸಿಮೆಟ್ರಿಕ್ಕೋ ನಾಟ್ ಸಿಮೆಟ್ರಿಕ್ಕೋ ಚೆಕ್ ಮಾಡೋಣ ಮಕ್ಕಳೇ. ಸೊ ಈಗ ಇಲ್ಲಿ ಒಂದು ಆರ್ಡರ್ಡ್ ಪೇರ್ನ ಝೂಮ್ ಮಾಡ್ಕೊಳ್ತೀನಿ. ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಂತ ಇಟ್ಕೊಳ್ಳಿ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ, ಕರೆಕ್ಟ್ ತಾನೇ? ಎಕ್ಸ್ ಈಸ್ ಇಂಪ್ಲಾಯ್ಸ್ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ. ಮಕ್ಕಳೇ, ಒಂದು ಪ್ರಶ್ನೆ ನಿಮಗೆ. ಎಕ್ಸ್ ಅನ್ನುವಂಥ ವ್ಯಕ್ತಿ ವೈ ಅನ್ನುವಂಥ ವ್ಯಕ್ತಿಗಿಂತ 7 ಸೆಂಟಿಮೀಟರ್ ಎತ್ತರವಾಗಿದ್ದರೆ, ವೈ ಅನ್ನುವಂಥ ವ್ಯಕ್ತಿ ಎಕ್ಸ್ ಅನ್ನುವಂಥ ವ್ಯಕ್ತಿಗಿಂತ 7 ಸೆಂಟಿಮೀಟರ್ ಎತ್ತರವಾಗಿರ್ತಾನ? ನೋ. ವೆರಿ ಗುಡ್. If x is 7 centimeter taller than y, no doubt y is not 7 centimeter taller than x. Y is 7 centimeter shorter than x. For example, ಇದನ್ನು ನೀವು ಎಕ್ಸಾಮಿನೇಷನಲ್ಲಿ ಬರೀಬಾರ್ದು. ಇಲ್ಲೊಂದು ಡಯಾಗ್ರಾಮ್ ಬರಿತಾ ಇದ್ದೀನಿ ನೋಡಿ. ಈ ಪರ್ಸನ್ನ ಎಕ್ಸ್ ಅಂತ ಹೇಳ್ಕೊಂಡಿದ್ದೀನಿ. ಇವನ ಹೈಟ್ 100 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಸೇಮ್ ಟೌನಲ್ಲಿ ಇನ್ನೊಬ್ಬ ವ್ಯಕ್ತಿ ವಾಸ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಈ ಪರ್ಸನ್ನ ವೈ ಅಂತ ಹೇಳ್ಕೊಳ್ತೀನಿ. ಇವನ ಹೈಟ್ನ 93 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಈಗ ನೋಡಿ, ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಆಗುತ್ತೆ ಇಲ್ಲಿ ನನ್ನ ಹೈಟ್ಸ್ನ ಅಸಂಪ್ಷನ್ ಪ್ರಕಾರ. ವೈ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆರ್ ವೈ ಎಕ್ಸ್ ಈಸ್ ರಿಲೇಟೆಡ್ ಟು ವೈ because x is 7 centimeter taller than y. ಇವರಿಬ್ಬರ ಹೈಟ್ನ ಡಿಫ್ರೆನ್ಸ್ 7 ಸೆಂಟಿಮೀಟರ್ ಆಗುತ್ತೆ. x is 7 centimeter taller than y, therefore x comma y belongs to r. But y is not 7 centimeter taller than x. Y is not 7 centimeter taller than x. Y is 7 centimeter shorter than x. Therefore, y comma x does not belong to R. Therefore, if x comma y belongs to R in this problem, y comma x does not belong to R. Therefore, this statement doesn't implies y is 7 centimeter taller than x. What this implies actually, y is 7 centimeter shorter than x. Means y comma x belongs to R or does not belongs to R? Does not belongs to R. ಮಕ್ಕಳೇ, ಇಲ್ಲಿ ಡಸ್ ನಾಟ್ ಇಂಪ್ಲೈಸ್ ಇದ್ದಾಗ ಇಲ್ಲಿ ಇಂಪ್ಲೈಸ್ ಬರೀರಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. y comma x does not belongs to R. Therefore, in this relation R,
If x comma y belongs to R, then y comma x belongs to R. ಹಾಗಾದರೆ ಮಕ್ಕಳೇ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿರುವಂಥ ರಿಲೇಷನ್ ಸಿಮೆಟ್ರಿಕ್ ರಿಲೇಷನ್ ಆಗಿರಲ್ಲ. Therefore R is not symmetric. R is not symmetric. ಈಗ ರಿಲೇಷನ್ ಟ್ರಾನ್ಸಿಟಿವೋ ನಾಟ್ ಟ್ರಾನ್ಸಿಟಿವೋ ಚೆಕ್ ಮಾಡೋಣ. ಮಕ್ಕಳೇ, ಒಂದು ರಿಲೇಷನ್ ಆರ್ನ ನಾವು ಟ್ರಾನ್ಸಿಟಿವ್ ಅಂತ ಯಾವಾಗ ಹೇಳಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಎ ರಿಲೇಟೆಡ್ ಟು ಬಿ ಆಗಿದ್ದು, ಬಿ ರಿಲೇಟೆಡ್ ಟು ಸಿ ಆಗಿದ್ದಾಗ, ಎ ರಿಲೇಟೆಡ್ ಟು ಸಿ ಆಗಿದ್ದರೆ ಆಗ ನಾವು ರಿಲೇಷನ್ನ ಟ್ರಾನ್ಸಿಟಿವ್ ಅಂತ ಹೇಳಿ. ಅಥವಾ ಇನ್ಯಾವಾಗ ಟ್ರಾನ್ಸಿಟಿವ್ ಅಂತ ಹೇಳಬೇಕು? ಎ ರಿಲೇಟೆಡ್ ಟು ಬಿ ಆಗಿದ್ದು, ಇಫ್ ಬಿ ಈಸ್ ನಾಟ್ ರಿಲೇಟೆಡ್ ಟು ಸಿ, ಇಫ್ ಎ ಈಸ್ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ಈಸ್ ನಾಟ್ ರಿಲೇಟೆಡ್ ಟು ಸಿ, ದೆನ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಇದರ ಅರ್ಥ ಏನು? ದೇರ್ ಎಕ್ಸಿಸ್ಟ್ ನೋ ಆರ್ಡರ್ಡ್ ಪೇರ್ಸ್ ಆಫ್ ದ ಫಾರ್ಮ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಇನ್ ರಿಲೇಷನ್ ಆರ್, ದೇರ್ಫೋರ್ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ. ಸಪೋಸ್ ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ ಆಗಿದ್ದು, ಎ ಈಸ್ ನಾಟ್ ರಿಲೇಟೆಡ್ ಟು ಸಿ ಅಂದರೆ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಈಗ ನಾನು ಎಕ್ಸ್ ಈಸ್ ರಿಲೇಟೆಡ್ ಟು ವೈ, ವೈ ಈಸ್ ರಿಲೇಟೆಡ್ ಟು ಝೆಡ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ ಟು ಡಿಟರ್ಮೈನ್ ದ ಟ್ರಾನ್ಸಿಟಿವ್ ನೇಚರ್ ಆಫ್ ದ ರಿಲೇಷನ್, ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ದಿಸ್ ಇಸ್ ಮೈ ಅಸಂಪ್ಷನ್. ಹಾಗಾದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಮಕ್ಕಳೇ ಅರ್ಥ ಏನು? ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ, ಸರಿ ತಾನೆ? ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು ಮಕ್ಕಳೇ? ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್ ಅಂತ ಹೇಳಿ. ಹಾಗಾದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಮೀನ್ಸ್ ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್. ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್. ಹಾಗಾದರೆ ಮಕ್ಕಳೇ ಎಕ್ಸ್ ಕಾಮ ಝೆಡ್ ಆರಲ್ಲಿರಬೇಕು ಅಂದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್ ಆಗಿರಬೇಕು. ಇಫ್ ಪಿ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಕ್ಯೂ, ದೆನ್ ವಿ ಕ್ಯಾನ್ ಸೇ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಆರ್. ಇಫ್ ಎಲ್ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಎನ್, ಎಲ್ ಕಾಮ ಎಮ್ ಬಿಲಾಂಗ್ಸ್ ಟು ಆರ್. If A is 7 centimeter taller than B, then A comma B belongs to R. If L is 7 centimeter taller than M, then L comma M belongs to R. If L is not 7 centimeter taller than M, then L comma M does not belong to R. Now we have to check whether X is 7 centimeter taller than Z or not. ಅದನ್ನು ನಾವು ಚೆಕ್ ಮಾಡಬೇಕು. ಎಕ್ಸ್ ಕಾಮ ಝೆಡ್ ಆರಲ್ಲಿ ಇರುತ್ತೋ ಇರಲ್ವೋ ಅಂತ ಹೇಳಬೇಕು ಅಂದರೆ ನಾವು ಏನು ಚೆಕ್ ಮಾಡಬೇಕು ಅಂದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್ಡು, ಎಕ್ಸ್ ಈಸ್ ನಾಟ್ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್ಡು ಅಂತ ಚೆಕ್ ಮಾಡಬೇಕು. ಮಕ್ಕಳೇ, ಈ ಡಯಾಗ್ರಾಮಿಗೆ ಬನ್ನಿ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಈಗ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ಅದೇ ಟೌನಲ್ಲಿರೋಂಥ ಇನ್ನೊಬ್ಬ ವ್ಯಕ್ತಿನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿನ ನಾನು ಝೆಡ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಈ ಝೆಡ್ ಪರ್ಸನ್ನ ಹೈಟ್ನ 86 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಹಾಗಾದರೆ ನೋಡಿ, ಈ ಡಯಾಗ್ರಾಮ್ ನೋಡಿ, ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಆಗುತ್ತೆ. ಯಾಕೆಂದರೆ ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ವೈ ಈಸ್ ರಿಲೇಟೆಡ್ ಟು ಝೆಡ್ ಆಗುತ್ತೆ. ಕಾರಣ ಯಾಕೆಂದರೆ ವೈ ಈಸ್ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್. ಇವರ ಹೈಟ್ನ ಡಿಫರೆನ್ಸ್ 7 ಸೆಂಟಿಮೀಟರ್. ದೇರ್ಫೋರ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಮಕ್ಕಳು, ಈ ಡಯಾಗ್ರಾಮ್ ನೋಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಸ್ ಎಕ್ಸ್ ಈಸ್ 7 ಸೆಂಟಿಮೀಟರ್, ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ಝೆಡ್? ಉತ್ತರ ಹೇಳಿ ಬೇಗ. No, very good. X is not 7 centimeter taller than Z. Then is taller than Z by how many centimeter? 14 centimeter. Good. X is not 7 centimeter taller than Z. Is exactly
14 centimeter taller than Z. Since X is not 7 centimeter taller than Z, X comma Z does not belongs to relation R. Why X comma Z does not belong to R? Because X is 14 centimeter taller than Z, is not exactly 7 centimeter taller than Z. Therefore, these two statement doesn't implies X is 7 centimeter taller than Z. What this statement implies actually, X is 14 centimeter taller than Z. Therefore, these two statements together does not implies X is 7 centimeter taller than Z. Taller than Z. Therefore, from this statement, we can conclude that X comma Z does not belongs to R. ಮಕ್ಕಳ ಇಲ್ಲಿ does not implies ಇದ್ದಾಗ ಇಲ್ಲಿ implies ಬರ್ದು does not belongs to R. ಹಾಗಾದರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು, ಸಪೋಸ್ ಈ ರೀತಿಯಾದಂಥ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿದ್ದರೆ ಎಕ್ಸ್ ಕಾಮ ಝೆಡ್ ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿರಲ್ಲ. ದೇರ್ಫೋರ್ ದ ಗಿವನ್ ರಿಲೇಷನ್ ಆರ್ ಇನ್ ಸೆಟ್ ಎ ಇಸ್ ನಾಟ್ ಟ್ರಾನ್ಸಿಟಿವ್. ದೇರ್ಫೋರ್ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಗಿವನ್ ರಿಲೇಷನ್ ಆರ್ ಇನ್ ಸೆಟ್ ಎ ಇಸ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.